ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕ್ಲಾಸ್. ಇಂಡಿಯನ್ ಪಾಲಿಟಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳ ಮೂಲಕ ಕವರ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಕ್ವಶನ್ ಚೆನ್ನಾಗಿದೆ ನೋಡಿ. ಇದು 2006ರ ಉತ್ತರಾರ್ಧದಲ್ಲಿ ಸರ್ಬ್ಜಿತ್ ರಾಯ್ ವರ್ಸಸ್ DERC. DERC ಅಂದರೆ ಡೆಲ್ಲಿ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಒಂದು ಪ್ರಸಿದ್ಧ ಪ್ರಕರಣವಾಗಿತ್ತು. ಈ ಪ್ರಕರಣವು ಕೆಳಗಿನಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಆಗಿನ ಟೈಮಲ್ಲಿ ತುಂಬಾ ಫೇಮಸ್ ಇರುವಂಥದ್ದು. ಆಗಿಂದು ಕೂಡ ಈಗ ಯಾಕೆ ಕೇಳ್ತಾರ ಅಂತ ಅನ್ಕೋಬೇಡಿ, ಯಾಕಂದ್ರೆ ಇದು ಯಾವುದಕ್ಕೆ ಇಂಪಾರ್ಟೆಂಟ್ ಆಗಿರೋದು ಸಂಬಂಧಪಟ್ಟಿರೋದ್ರಿಂದ ಈಗಲೂ ಕೂಡ ಕ್ವಶನ್ ತುಂಬಾ ಸಲ ರಿಪೀಟ್ ಆಗ್ತದೆ. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಗಳನ್ನ ಕೇಳ್ತಾ ಇರ್ತಾರೆ. ಆಗಿನ ಜಜ್ಮೆಂಟ್ಗಳೇ ಈಗಿನ ಎಷ್ಟೋ ಕೇಸುಗಳಿಗೆ ಕೂಡ ಅದನ್ನೇ ಮೆನ್ಷನ್ ಮಾಡಿ ನ್ಯಾಯವನ್ನು ಒದಗಿಸಲಾಗ್ತದೆ. ಅದಕ್ಕೋಸ್ಕರ ಇದನ್ನ ಕೇಳ್ತಾರೆ. 2006ರಲ್ಲಿ ಸರ್ಬ್ಜಿತ್ ರಾಯ್ ಅನ್ನೋರು ಒಬ್ರು ಇಂಜಿನಿಯರ್, ಅವ್ರೇನ್ ಮಾಡ್ತಾರೆ, ಇಲ್ಲಿ ಒಂದು ಕೇಸನ್ನ ಹಾಕಿರ್ತಾರೆ. ಯಾವುದು? ಮೂಲಭೂತ ಹಕ್ಕುಗಳ ಬಗ್ಗೆ ಇತ್ತು ಅದು ಕೇಸ್. ಮೂಲಭೂತ ದ್ವಂದ್ವಗಳ ಬಗ್ಗೆ, ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ, ನಾಟ್ ದ್ವಂದ್ವ, ಮೂಲಭೂತ ಹಕ್ಕುಗಳ ಬಗ್ಗೆ. ಇಲ್ಲಿ ರೈಟ್ ಟು ಇನ್ಫಾರ್ಮೇಶನ್, ಮಾಹಿತಿ ಹಕ್ಕುಗಳು, ಮಾಹಿತಿ ಹಕ್ಕಿನ ಬಗ್ಗೆ ಇತ್ತ ಅಥವಾ ಆದಾಯ ತೆರಿಗೆ ಬಗ್ಗೆ ಇತ್ತ? ಯಾವ್ದಿತ್ತು? ಸರ್ಬ್ಜಿತ್ ರಾಯ್ ವರ್ಸಸ್ DERC, ಡೆಲ್ಲಿ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್. ಯಾವುದಕ್ಕೆ ಸಂಬಂಧಪಟ್ಟ ಉತ್ತರಾರ್ಧ ಅಂದ್ರೆ ಇದು ಎಕ್ಸಾಕ್ಟ್ ಆಗಿ ನಡೆದಿದ್ದು ನವೆಂಬರ್ 30, 2006ರಲ್ಲಿ ನಡೆದಿತ್ತು. ಅದಕ್ಕೆ ಉತ್ತರಾರ್ಧ, ಲೇಟರ್ ಹಾಫ್ ಅಂತಾರೆ. ಲೇಟರ್ ಹಾಫ್ ಅಂದ್ರೆ ಜೂನ್ ನಂತರ ಯಾವುದೇ ತಿಂಗಳಾಗಿರ್ಬೋದು. ಎಕ್ಸಾಕ್ಟ್ ಡೇಟ್ ಏನ್ ಕೇಳಲ್ಲ ನಿಮಗೆ. ನವೆಂಬರ್ 30, 2006ರಲ್ಲಿ ಇದು ತುಂಬಾ ಫೇಮಸ್. ಈಗಲೂ ಕೂಡ ಇದು ಕ್ವಶನ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಯಾವುದಕ್ಕೆ ಸಂಬಂಧಪಟ್ಟಿದೆ ಇದು? ಇದು ಸಂಬಂಧಪಟ್ಟಿರುವಂತದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಾಹಿತಿ ಹಕ್ಕು. ಮಾಹಿತಿ ಹಕ್ಕು ನೋಡಿ, ಇದರ ಅರ್ಥ ಈಗ ನೀವೇನ್ ಮಾಡ್ಬೇಕು? 2006 ಅಂದಾಗ ಮಾಹಿತಿ, ಇದರಲ್ಲಿ ಮಾಹಿತಿ ಹಕ್ಕು ಯಾವಾಗ ಬಂದಿತ್ತು? 2005ರಲ್ಲಿ ಮಾಹಿತಿ ಹಕ್ಕು ಬಂದಿತ್ತು. 5ರಲ್ಲಿ ಬಂತಂದ್ರೆ 6ರಲ್ಲಿ ಕೋರ್ಟಿಗೆ ಹೋಗೇ ಬಿಡ್ತಾರೆ ಜನ. ಏನಾದ್ರೂ ಒಂದು ನಿಮ್ಗೆ ಹಕ್ಕು ಕೊಟ್ಟರಂದ್ರೆ ಹಕ್ಕಿನ ಬಗ್ಗೆ ಒಂದ್ಸಲ ಕೋರ್ಟಿಗೆ ಹೋಗೇ ಬಿಡೋಣ, ನೋಡೋಣ ಹೆಂಗಿರ್ತದೆ, ಮಜಾ ಬರ್ತದ ಇಲ್ಲ ಅಂತ ನೋಡೇ ಬಿಟ್ಟಿರ್ತಾರೆ. ಸೊ ಅಟ್ಲೀಸ್ಟ್ ಈ ತರ ಎಲಿಮಿನೇಷನ್ ಟೆಕ್ನಿಕ್ ನಿಮಗೆ ಯಾವಾಗ ಯೂಸ್ ಆಗಿ ಬರ್ತಾ ಹೋಗ್ತದೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಹಕ್ಕು ಯಾವಾಗ ಬಂತು, ಆದಾಯ ತೆರಿಗೆ ಸಂಬಂಧಪಟ್ಟಂಗೆ ಯಾವಾಗ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಇವೆಲ್ಲವೂ ಈ ರೀತಿ ನೀವು ಇನ್ ಡೀಟೇಲ್ ಆಗಿ ತಿಳ್ಕೊಂಡಾಗ ಅಟ್ಲೀಸ್ಟ್ ಎಲಿಮಿನೇಷನ್ ಮೆಥಡ್ ಅಲ್ಲಿ ನೀವು ಟ್ರೈ ಮಾಡಿ ಆನ್ಸರ್ ಮಾಡೇ ಬರ್ಬೇಕಿಂತವಲ್ಲ. ತುಂಬಾ ಜನ ಹೇಳ್ಬಿಡ್ತಾರೆ ಬರೀ 80 ಟಚ್ ಮಾಡಿದೆ, ನಾನು 70 ಮಾಡಿದೆ, ಆ ಥರದ್ದೆಲ್ಲ ವರ್ಕೌಟ್ ಆಗಲ್ಲ. ಇಲ್ಲಿ ನೀವು ಅಟ್ಲೀಸ್ಟ್ 2006ರಲ್ಲಿ ಕೇಸ್ ಇದು ಮೋಸ್ಟ್ಲಿ 2005 ಬಂದಾಗ ಅದ್ರ ಮಾಹಿತಿ ಹಕ್ಕು ಸಂಬಂಧಪಟ್ಟಂಗೆ ಇರಬಹುದು ಅಂತ ಅನ್ಕೊಂಡು ನೀವು ಆನ್ಸರ್ ಮಾಡೇ ಬರ್ಬೇಕದ. ಇಲ್ಲ ನನಗೆ ಗೊತ್ತಿಲ್ಲ ಅಂತ ಬಿಟ್ಟು ಬಂದೆ ಅಂತಂದ್ರೆ ಅದೇನು ಸೂರ್ತನ ಅಲ್ಲ. ತುಂಬಾ ಮಾರ್ಕ್ಸ್ ಹಿಂದೆ ಹೋಗ್ತದೆ, ರ್ಯಾಂಕ್ ಅಲ್ಲಿ ಕಡಿಮೆ ಬರ್ತದೆ, ಮುಂದೆ ಜಾಬ್ ಸಿಕ್ಕರು ಕೂಡ ಪ್ರಮೋಷನ್ ಲೇಟ್ ಆಗ್ತದೆ. ಓಕೆ, ಸೊ ಇದು ನವೆಂಬರ್ 30, ಸರ್ಬ್ಜಿತ್ ರಾಯ್ ವರ್ಸಸ್ DERC. ಅವ್ರು ಏನ್ ಮಾಡ್ತಾರೆ, DERC ಅದ ಎಲೆಕ್ಟ್ರಿಸಿಟಿ ರಿಲೇಟೆಡ್, ಇವರೊಬ್ಬರು ಇಂಜಿನಿಯರ್ ಸರ್ಬ್ಜಿತ್ ರಾಯ್ ಅವರು ಅದನ್ನ ಡೆಲ್ಲಿ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ಗೆ ಕ್ವಶನ್ ಕೇಳ್ತಾರೆ. ಕೇಳಿದಾಗ ಆ ಅಥಾರಿಟಿ ಅವರು ಆನ್ಸರ್ ಕೊಡಲ್ಲ RTI ಮೂಲಕ. ಅದಾದ ನಂತರ ಅದರ ಸೆಕ್ರೆಟರಿ ಲೆವೆಲ್ಗೆ ಹೋಗುತ್ತೆ. ಅದು ನೆಕ್ಸ್ಟ್ ಆ ಸೆಕ್ರೆಟರಿ ಲೆವೆಲ್ ಅಲ್ಲಿ ಕೇಳಿದಾಗ ಅವರು ಆನ್ಸರ್ ಕೊಡಲ್ಲ. ನಂತರ ಸೆಂಟ್ರಲ್ ಇದು ಇನ್ಫಾರ್ಮೇಶನ್ ಕಮಿಷನ್ ಅಲ್ಲಿಗೆ ಹೋಗುತ್ತೆ, ಅಲ್ಲಿ ಕೊಟ್ಟಿರಲ್ಲ. ನಂತರ ಕೋರ್ಟಿಗೆ ಹೋಗ್ತಾರೆ. ಕೋರ್ಟ್ ಅಲ್ಲಿ ಇದು 2006ರಲ್ಲಿ ಈ ತರ ತೀರ್ಪು ಬರ್ತದೆ. ತುಂಬಾ ಫೇಮಸ್. ಮಾಹಿತಿ ಆಯೋಗಕ್ಕೆ ಮಾಹಿತಿ ಹಕ್ಕಿಗೆ ಸಂಬಂಧಪಟ್ಟಂಗೆ ಕೇಸ್ ಯಾವುದು ಅಂತ 4 ಕೇಸ್ಗಳನ್ನು ಕೊಟ್ಟು ಆ ರೀತಿ ಆದ್ರೂ ಕೇಳ್ಬೋದು. ಮಾಹಿತಿ ಹಕ್ಕು ಸಂಬಂಧಪಟ್ಟಂಗೆ ಫೇಮಸ್ ಇರುವಂತದ್ದು ಸರ್ಬ್ಜಿತ್ ರಾಯ್ ವರ್ಸಸ್ DERC, ಡೆಲ್ಲಿ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್. ಓಕೆ, ಸೊ ಈ ತರ ಎಲ್ಲ ಡೀಟೇಲ್ ಆಗಿ ನೀವು ಪ್ರತಿಯೊಂದು ಕೇಸ್ಗಳನ್ನ ನಾವೆಲ್ಲವೂ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಹೋಗಿದ್ದೀನಿ ಸ್ನೇಹಿತರೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಎಸ್ಸೆ ತುಂಬಾ ಚೆನ್ನಾಗಿದಾವು. 15ರಿಂದ 20 ಎಸ್ಸೆಗಳು. ಅದ್ರ ಇಂಟ್ರೊಡಕ್ಷನ್, ಕನ್ಕ್ಲೂಷನ್, ಬಾಡಿ ಪಾರ್ಟ್ಸ್ ಎಲ್ಲ ಏನೇನು ಇರ್ಬೇಕು ಅವೆಲ್ಲವೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ ಕೂಡ ಯೂಸ್ ಆಗ್ತದೆ, KS ಗೆ ಕೂಡ ಯೂಸ್ ಆಗುವಂಥದ್ದು ಇದು. ಮತ್ತೆ KS ಗೆ ಇನ್ನೂ ಎಕ್ಸ್ಟ್ರಾ ಪಾಯಿಂಟ್ ಬೇಕಾಗ್ತದೆ, ಅದು ಮತ್ತೊಂದು ಕೋರ್ಸಲ್ಲಿ ಮಾಡ್ತೀನಿ. ಬಟ್ ಈಗ ಈ ಕೋರ್ಸಲ್ಲಿ ಇಷ್ಟೇ ಕೂಡ ನೀವು KS ಅದನ್ನ ಯೂಸ್ ಕೂಡ ಮಾಡ್ಕೋಬಹುದು. ಎಕನಾಮಿ ತುಂಬಾ ಇಂಪಾರ್ಟೆಂಟ್ ಇರುವಂತಹ ಸಬ್ಜೆಕ್ಟ್. ಎಸ್ಪೆಷಲಿ KS ಗೆ ಆರ್ಥಿಕ ಸಮೀಕ್ಷೆ ಮತ್ತು ಬಜೆಟ್ ಇದ್ರ ಮೇಲೆನೆ 20 ಕ್ವಶನ್ ಇರ್ತದೆ. ಬೇಸಿಕ್ ಎಕನಾಮಿಯಿಂದ 10ರಿಂದ 15 ಕ್ವಶನ್ ಫಿಕ್ಸ್ ಇರ್ತದೆ. 10ರಿಂದ 15 ಇದರಲ್ಲಿ ಆಸ್ ಪರ್ ಸಿಲೆಬಸ್ ಏನಿದೆ KPSC ಅಲ್ಲಿ 15 ಕ್ವಶನ್ ಎಕನಾಮಿಯಿಂದ ಕೇಳಬೇಕು. ಮತ್ತು ಇಲ್ಲಿ ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆ ಅಥವಾ ಕರ್ನಾಟಕ ಸ್ಟೇಟ್ ಇಂಪಾರ್ಟೆನ್ಸ್ ಅಂತ ಆ 40 ಕ್ವಶನ್ ಏನಿರುತ್ತೋ ಅದರಲ್ಲಿ ಇದು ಕೂಡ ಕವರ್ ಆಗ್ಬಿಡ್ತದೆ. ಓಕೆ, ಸೊ ನಿಯರ್ಲಿ 30 ಕ್ವಶನ್ಸ್ ಇಲ್ಲಿಂದನೇ ಬರ್ತದೆ. ಸೊ ಯೂಟಿಲೈಸ್ ಮಾಡ್ಕೊಳ್ಳಿ. ಪಾಲಿಟಿ ಇದೊಂದು 10 ಕ್ವಶನ್ ಅಲ್ಲಿ ಇದ್ದೇ ಇರ್ತದೆ. ಸೊ ಇದು ಗ್ರೂಪ್ ಬಿ ಪೋಸ್ಟ್ ತುಂಬಾ ಒಳ್ಳೆ ಅಪಾರ್ಚುನಿಟಿ. KS ಎಕ್ಸಾಮ್ ಬರಲಾರ್ದೆ ಆಫೀಸರ್ ಆಗುವಂತಹ ಒಂದು ಅವಕಾಶ. ಇದು ಸ್ಪೆಸಿಫಿಕ್ ಪೇಪರ್ 2 ಅಲ್ಲಿ ಇರ್ತದೆ, ನಿರ್ದಿಷ್ಟ ಪತ್ರಿಕೆ 2. ಇದು ಸಂಘಟಿ ಸರ್ ಅಕಾಡೆಮಿಯಲ್ಲಿ ನಿಮಗೆಲ್ಲ ಹೇಳ್ತಾ ಹೋಗಿದ್ರೆ 100 ಕ್ವಶನ್, ನಿಯರ್ಲಿ 90 ಕ್ವಶನ್ ಆರಾಮಾಗಿ ಈಸಿಯಾಗಿ ಸಾಲ್ವ್ ಮಾಡಬಹುದು. ಅಷ್ಟು ಡೀಟೇಲ್ ಆಗಿ 1ರಿಂದ 15 ಯೂನಿಟ್ ಅನ್ನ ಪರ್ಫೆಕ್ಟ್ ಆಗಿ ಹೇಳ್ಕೊಂಡು ಹೋಗ್ತಾರೆ. ಆಮೇಲೆ ರಿವಿಷನ್ ಒಂದು 4-5 ಸಲ ಆದ್ರೂ ಆಗ್ತದೆ. ಓಕೆ, ಸೊ ಇವೆಲ್ಲವೂ ಕೂಡ ಪ್ರೆಸೆಂಟೆಡ್ ಬೈ ಸಂಘಟಿ ಸರ್ ಅಕಾಡೆಮಿ ಆಪ್ ಅಲ್ಲಿ ಇವೆಲ್ಲ ಸಿಗ್ತದೆ. ಇದನ್ನ ಯೂಟಿಲೈಸ್ ಮಾಡಿ ಸ್ನೇಹಿತರೆ. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಸ್ತಿಯ ಹಕ್ಕು ಮೂಲಭೂತ ಹಕ್ಕು ಮತ್ತು ಗೌಪ್ಯತೆ ಹಕ್ಕನ್ನು ಸೂಚಿಸುತ್ತದೆ. ರೈಟ್ ಟು ಪ್ರಾಪರ್ಟಿ ಅನ್ನುವಂಥದ್ದು ಫಂಡಮೆಂಟಲ್ ರೈಟ್ ಮತ್ತು ಪ್ರೈವಸಿ ಅದು ಕೂಡ ಅಂತ ಕಂಡು ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಆತರ ರೈಟ್ ಟು ಪ್ರೈವಸಿ ಅಂಡರ್ ಬರ್ತದ ಇದು ಆಸ್ತಿ ಹಕ್ಕು ಅನ್ನುವಂಥದ್ದು ಹೇಳ್ಬೇಕು ನೀವು. ರೈಟ್, ಆಸ್ತಿ ಹಕ್ಕು ಕಾನೂನುಬದ್ಧ ಹಕ್ಕಾಗಿದೆ ಮತ್ತು ಗೌಪ್ಯತೆ ಹಕ್ಕು ಕೂಡ ಆಗಿದೆ ಅಂತ ಹೇಳ್ತಾ ಇದೆ. ಆಸ್ತಿ ಹಕ್ಕನ್ನು ಸೂಚಿಸುವ ಹಕ್ಕು ಇದು. ಆಸ್ತಿ ಹಕ್ಕು ಅನ್ನುವಂಥದ್ದು
ಇದು ಸೂಚಿಸುವ ಇಂಪ್ಲಾಯ್ಡ್ ರೈಟ್. ಇದೇನದು? ನಮಗೆ ಇಂಪ್ಲಾಯ್ಡ್ ರೈಟ್ ಸೂಚಿಸುವ ಹಕ್ಕು ಅಂದ್ರೆ ಏನರ್ಥ ಅಂದ್ರೆ, ಈಗ ನಮಗೆ ರೈಟ್ ಟು ಲೈಫ್ ಅನ್ನೋದು ಆರ್ಟಿಕಲ್ 21ರಲ್ಲಿದೆ. ಬಟ್ ರೈಟ್ ಟು ಪ್ರೈವಸಿ ಅನ್ನೋದು ಎಲ್ಲಾದ್ರೂ ಸಂವಿಧಾನದಲ್ಲಿ ಇದೆಯಾ? ಇಲ್ಲ. ಅದು ಇಂಪ್ಲಾಯ್ಡ್, ಅದರ ಮೀನಿಂಗ್ ಅದು, ಅದರ ಅರ್ಥ ರೈಟ್ ಟು ಲೈಫ್ ಅಂಡರ್ಲೇ ಬರುತ್ತೆ ಅಂತ ಅದರ ಮೀನಿಂಗ್ ಅದು. ಅದನ್ನ ಸೂಚಿಸುವ ಅಥವಾ ಇಂಪ್ಲಾಯ್ಡ್ ರೈಟ್ ಅಂತ ಕರಿತೀವಿ. ಡೈರೆಕ್ಟ್ ಆಗಿ ಸಂವಿಧಾನದಲ್ಲಿಲ್ಲ, ರೈಟ್ ಟು ಲೈಫ್ ಅಂಡರ್ ಅಲ್ಲಿ ಇದು ಬರ್ತದೆ, ಜೀವಿಸುವ ಹಕ್ಕು ಅಡಿಯಲ್ಲಿ ಬರ್ತದೆ ಇದು. ಅದಕ್ಕೆ ನಾವೇನಿದ್ದೀವಿ ಸೂಚಿಸುವ ಹಕ್ಕು ಅಂತ ಕರಿತೀವಿ ಅದನ್ನ. ಆಸ್ತಿ ಹಕ್ಕು ಅನ್ನೋದು ಆ ತರ ಅಂತ ಹೇಳ್ತಾವೆ. ಆಸ್ತಿ ಹಕ್ಕನ್ನ ಸೂಚಿಸುವ ಇಂಪ್ಲಾಯ್ಡ್ ರೈಟ್ ಇದೆ, ಡೈರೆಕ್ಟ್ ಆಗಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ರೈಟ್ ಟು ಪ್ರೈವಸಿ ಇದೆಯಲ್ಲ ಅದರ ಅಡಿಯಲ್ಲಿ ಬರ್ತದೆ ಅಂತ ಹೇಳ್ತಾರೆ. ಆಸ್ತಿ ಹಕ್ಕು ಕಾನೂನುಬದ್ಧವಾದ ಹಕ್ಕು, ಆದರೆ ಗೌಪ್ಯತೆ ಹಕ್ಕನ್ನು ಸೂಚಿಸುತ್ತದೆ. ರೈಟ್ ಟು ಪ್ರೈವಸಿ ಇಸ್ ಅ ಇಂಪ್ಲಾಯ್ಡ್ ರೈಟ್. ಅಂದ್ರೆ ರೈಟ್ ಟು ಪ್ರೈವಸಿ ಅನ್ನೋದು ಇಂಪ್ಲಾಯ್ಡ್ ರೈಟ್ ಅಂತ ಹೇಳ್ತದೆ. ನಿಮ್ಗೆ ಇಲ್ಲಿ ಆನ್ಸರ್ ಏನ್ ಮಾಡ್ಬೇಕಂದ್ರೆ, ರೈಟ್ ಟು ಪ್ರೈವಸಿ ಅನ್ನೋದು ಫಂಡಮೆಂಟಲ್ ರೈಟ್ ಹೌದಾ ಅಲ್ಲ ಅನ್ನೋದನ್ನ ಕೂಡ ಕೇಳ್ತಾ ಇದ್ದಾರೆ. ರೈಟ್ ಟು ಪ್ರಾಪರ್ಟಿ ಬಗ್ಗೆ ಇದು ಫಂಡಮೆಂಟಲ್ ರೈಟ್ ಹೌದಾ ಅಲ್ಲ ಅಂತ ಕೇಳ್ತಾರೆ. ಆಸ್ತಿ ಹಕ್ಕು ಏನಿದೆ ಮೂಲಭೂತ ಹಕ್ಕು ಅಂತ ಕೊಡ್ತಾರೆ, ಗೌಪ್ಯತೆ ಹಕ್ಕು ಸೂಚಿಸುವ ಹಕ್ಕು ಅಂತ ಕೊಡ್ತಾರೆ, ಇಂಪ್ಲಾಯ್ಡ್ ರೈಟ್ ಅಂತ. ಅದು ಹೌದಾ ಅಲ್ಲ ಅಂತ ಹೇಳ್ಬೇಕು. ಪೋಲ್ ಮಾಡಬಹುದಾ ಇದು ಆನ್ಸರ್? ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ಇಟ್ ಇಸ್ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಹೇಗಾಗ್ತದೆ ನೋಡಿ, ಆಸ್ತಿ ಹಕ್ಕು ಮೂಲಭೂತ ಹಕ್ಕು ಅಂದ್ರೆ ರಾಂಗ್. ಇದು ಆಸ್ತಿ ಹಕ್ಕು ಮೂಲಭೂತ ಹಕ್ಕಲ್ಲ, ಅದನ್ನ ತೆಗೆದುಬಿಟ್ಟು ಲೆಗಲ್ ರೈಟ್ ಮಾಡಿದ್ರೆ. ಆಸ್ತಿ ಹಕ್ಕು ಕಾನೂನುಬದ್ಧ ಹಕ್ಕು ಅಂತಾರೆ, ಎಸ್ ಕರೆಕ್ಟ್ ಇದೆ. ಬಟ್ ಗೌಪ್ಯತೆ ಹಕ್ಕು ಮೂಲಭೂತ ಹಕ್ಕು ಅಂತ ಕೊಟ್ಟರೆ ಇದು ರಾಂಗ್ ಆಗ್ತದೆ. ಆಸ್ತಿ ಹಕ್ಕು ಕಾನೂನುಬದ್ಧ ಕರೆಕ್ಟ್ ಇದೆ, ಬಟ್ ಗೌಪ್ಯತೆ ಹಕ್ಕು ಮೂಲಭೂತ ಹಕ್ಕಲ್ಲದು, ಇಂಪ್ಲಾಯ್ಡ್ ರೈಟ್. ಅಂದ್ರೆ ಆರ್ಟಿಕಲ್ 21ರ ಅಡಿಯಲ್ಲಿ ಬರ್ತದೆ, ಮೇನ್ ರೈಟ್ ಅಲ್ಲದು. ಓಕೆ, ಅದು ರಾಂಗ್. ಆಸ್ತಿ ಹಕ್ಕನ್ನು ಸೂಚಿಸುವ ಹಕ್ಕು ಅಂತಾರೆ, ಇಂಪ್ಲಾಯ್ಡ್ ರೈಟ್ ಅದು ಕೂಡ ಅಲ್ಲ. ರೈಟ್ ಟು ಲೈಫ್ ಅಂಡರ್ ಆ ತರ ಬರಲ್ಲ. ಓಕೆ, ಗೌಪ್ಯತೆ ಹಕ್ಕು ಅಂತೂ ಕಾನೂನು ಹಕ್ಕು ಅಲ್ವೇ ಅಲ್ಲ. ಆಸ್ತಿ ಹಕ್ಕು ಕಾನೂನುಬದ್ಧ ಹಕ್ಕಾಗಿದೆ, ಬಟ್ ಗೌಪ್ಯತೆ ಹಕ್ಕು ಅದು ಸೂಚಿಸುವ ಹಕ್ಕು. ಅಂದ್ರೆ ಅರ್ಥ ಇಂಪ್ಲಾಯ್ಡ್ ರೈಟ್ ಅಂದ್ರೆ ಆರ್ಟಿಕಲ್ 21 ಅಲ್ಲಿ ಅದರ ಅಡಿಯಲ್ಲಿ ಬರ್ತದೆ. ಈ ರೈಟ್ ಟು ಲೈಫ್, ರೈಟ್ ಟು ಪ್ರೈವಸಿ ಸಂಬಂಧಪಟ್ಟಂಗೆ ಒಂದು ಇತ್ತೀಚೆಗೆ ಇಂಪಾರ್ಟೆಂಟ್ ಕೇಸ್ ಇತ್ತು. KS ಮೇನ್ಸ್ ಅಲ್ಲಿ ಕೂಡ ಕ್ವಶನ್ ಕೇಳಿದಿರೋದನ್ನ. ಅದು ಯಾವ ಕೇಸ್ ಹೆಸರು ಮತ್ತು ಅದಕ್ಕೆ ಎಷ್ಟು ಜನ ಜಡ್ಜ್ ಇದ್ರು ಅದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಆ ಕೇಸಿಗೆ ಜಡ್ಜ್ ಸಂಖ್ಯೆ ಸ್ವಲ್ಪ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಕೇಳ್ತಾರೆ ಅದನ್ನ, ಎಷ್ಟು ಜನ ಇದ್ರು ಅಂತ ಅದನ್ನ ಹೇಳಿ. ಇವೇನು ಇಂದಿರಾ ಸಾನಿ ಕೇಸಲ್ಲಿ ಕೂಡ ಇಷ್ಟೇ ಜನ ಇದ್ರು. ಈ ರೈಟ್ ಟು ಪ್ರೈವಸಿ ಕೇಸಲ್ಲಿ ಎಷ್ಟು ಜನ ಜಡ್ಜ್ ಇದ್ರಲ್ಲ, ಇಂದಿರಾ ಸಾನಿ ಕೇಸ್ 1992 ಫೇಮಸ್ ಕೇಸ್ ಇತ್ತಲ್ಲ, ಬ್ಯಾಕ್ವರ್ಡ್ ಕ್ಲಾಸಿಗೆ ಸಂಬಂಧಪಟ್ಟಂಗೆ ರಿಸರ್ವೇಶನ್ ಕೊಡೋದು ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಆ ಕೇಸಿಗೆ ಎಷ್ಟು ಜನ ಇದ್ರು, ಈ ಕೇಸಿಗೆ ಕೂಡ ಅಷ್ಟೇ ಜನ. ಸೊ ನೆನ್ಪಿಡ್ಲಿ, ಈ ತರ ಕ್ವಶನ್ ಇವೆಲ್ಲ ಥಿಯರಿ ಕ್ಲಾಸಲ್ಲಿ ಹೇಳಿದ್ದೀನಿ. ಮೋಸ್ಟ್ಲಿ ಇವ್ರು ಏನು ಕ್ವಶನ್ ಕೇಳ್ತೀರಿ ಅಂತ ಅನ್ಕೋಬಹುದು, ಥಿಯರಿಯಲ್ಲಿ ಎಲ್ಲ ಕವರ್ ಆಗಿದೆ ಸ್ನೇಹಿತರೆ. ಅದನ್ನ ನೀವು ನೋಡ್ತಾ ಹೋಗಿ ಸರ್ ಅಕಾಡೆಮಿ ಆಪ್ ಅಲ್ಲಿ. ಭಾರತದ ಸಂವಿಧಾನದ ಉದ್ಘಾಟನೆಯ ನಂತರ ಈ ಕೆಳಗಿನ ಯಾವ ಮೂಲಭೂತ ಹಕ್ಕುಗಳು ಗರಿಷ್ಠ ದಾವೆಗೆ ಒಳಪಟ್ಟಿವೆ? ತುಂಬಾ ಜಾಸ್ತಿ ಇದು ನಿಮಗೆ ಸಂವಿಧಾನ ಜಾರಿಗೆ ಬಂದಾಗಿನಿಂದ ಹಿಡಿದು ಜಾಸ್ತಿ ದಾವೆ ಕೇಸುಗಳಾಗಿದೆ. ಸ್ವಾತಂತ್ರ್ಯ ಹಕ್ಕು, ಸಾಂವಿಧಾನಿಕ ಪರಿಹಾರದ ಹಕ್ಕು, ಆಸ್ತಿ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು. ಯಾವುದು ಸರಿತ್ರ? ಇದು ಸರಿ ಉತ್ತರ ಆಸ್ತಿ ಹಕ್ಕು. ಆಲ್ರೆಡಿ ನೋಡಿದೀವಿ. ಒಂದೊಂದ್ಸಲ ಏನಾಗುತ್ತೆ, ಸಂವಿಧಾನ ಪರಿಹಾರಗಳು ರಿಟ್ಗಳನ್ನು ಏನಾದ್ರು ಸಲ್ಲಿಸಿದಾರ ಅಂತ ಡೌಟ್ ಬರುತ್ತೆ. ಆಸ್ತಿ ಬಗ್ಗೆನೇ ಭಯಂಕರ ಕೇಸುಗಳು ಬಂದಿದ್ದಕ್ಕೆ ಅದನ್ನ ಫಂಡಮೆಂಟಲ್ ರೈಟ್ ಬೇಡ ಅಂತ ಕಿತ್ತೋದಿದ್ದೆ ಅದೇ ಕಾರಣಕ್ಕೆ. ಓಕೆ, ಸೊ ಅದು ನೆನ್ಪಿಡಿ. ಭಾರತೀಯ ಸಂವಿಧಾನದ 25ರಿಂದ 28ನೇ ವಿಧಿ ಡ್ಯಾಶ್ ನೊಂದಿಗೆ ವಿವರಿಸುತ್ತದೆ. ಇದು KS ಮೇನ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳಿದ್ರೆ ನೋಡಿ. ಸಂವಿಧಾನದ 25ರಿಂದ 28 ಯಾವುದ್ರ ಬಗ್ಗೆ ಹೇಳುತ್ತೆ ಮತ್ತು ಅದನ್ನ ಎಕ್ಸ್ಪ್ಲೈನ್ ಮಾಡಿರುತ್ತೆ. ಈ ತರ ಫಂಡಮೆಂಟಲ್ ರೈಟ್ ಬಗ್ಗೆ ಒಂದು ಕ್ವಶನ್ KS ಮೇನ್ಸ್ ಅಲ್ಲಿ ಇದ್ದೇ ಇರ್ತದೆ. ಓಕೆ, ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ಧರ್ಮದ ಸ್ವಾತಂತ್ರ್ಯದ ಹಕ್ಕು, ಸಾಂವಿಧಾನಿಕ ಪರಿಹಾರಗಳು. ಇದು ಡೈರೆಕ್ಟ್ ಕ್ವಶನ್ ಈಜಿ. ಧರ್ಮದ ಸ್ವಾತಂತ್ರ್ಯ, ಈ ಸ್ವಾತಂತ್ರ್ಯದ ಹಕ್ಕು ಎಲ್ಲಿಂದ ಎಲ್ಲಿಗಿದೆ ಮತ್ತು ಸಮಾನತೆಯ ರೈಟ್ ಟು ಈಕ್ವಾಲಿಟಿ ಎಲ್ಲಿಂದ ಎಲ್ಲಿಗಿದೆ, ಇದು ಸ್ವಲ್ಪ ಕಮೆಂಟ್ ಮಾಡಿ ಸ್ನೇಹಿತರೆ. ಸಾಂವಿಧಾನಿಕ ಪರಿಹಾರಗಳ ಹಕ್ಕು ಯಾವುದಿದಾವು, ಈ ರೀತಿ ಬೇಸಿಕ್ ಕ್ವಶನ್ ಕೂಡ ಕೇಳ್ತಾ ಹೋಗ್ತಾರೆ. ಸಂವಿಧಾನ ಜಾರಿಗೆ ಬರುವ ಮೊದಲು ಜಾರಿಯಲ್ಲಿದ್ದ ಎಲ್ಲಾ ಕಾನೂನುಗಳು ಮೂಲಭೂತ ಹಕ್ಕುಗಳೊಂದಿಗೆ ಅಸಂಗತತೆಯ ಮಟ್ಟಿಗೆ ಅನುರ್ಜಿತವಾಗುತ್ತವೆ. ಆರ್ಟಿಕಲ್ 13 ಕ್ಲಾಸ್ 1ರ ಸಾರಾಂಶ ಇದನ್ನು ಉಲ್ಲೇಖಿಸುವ ಕೆಳಗಡೆ ಯಾವುದನ್ನು ಸೂಚಿಸುತ್ತದೆ ಅಂತ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸಂವಿಧಾನ ಜಾರಿಗೆ ಮೊದಲು ಜಾರಿಯಾದ ಎಲ್ಲಾ ಕಾನೂನುಗಳು ಏನಿರ್ತಾವಲ್ಲ, ಸಂವಿಧಾನ ಜಾರಿಗೆ ಬಂದಿದ್ದೆ ಯಾವಾಗ? ಜನವರಿ 26, 1950. ಅದಕ್ಕಿಂತ ಮುಂಚೆ ಏನೇನು ಕಾನೂನುಗಳು ಇರ್ತಾವಲ್ಲ ಅವೆಲ್ಲವೂ ಕೂಡ ಮೂಲಭೂತ ಹಕ್ಕುಗಳ ಅಸಂಗತತೆಯ ಮಟ್ಟಿಗೆ ಅನುರ್ಜಿತವಾಗ್ತದೆ. ಅದ್ರ ಜೊತೆ ಕಾನ್ಫ್ಲಿಕ್ಟ್ ಇತ್ತಂದ್ರೆ ಅದು ಅಲ್ಲಿವರೆಗೂ. ಅಂದ್ರೆ ಈಗ ಇಷ್ಟೊಂದು ಕಾನೂನು ಇದೆ ಅನ್ಕೊಳ್ಳಿ, ನಮ್ಮ ಸಂವಿಧಾನ ಜಾರಿಗೆ ಬರುವುದಕ್ಕಿಂತ ಮುಂಚೆ ಇದೊಂದು ಕಾನೂನು, ಇಷ್ಟೊಂದು ದೊಡ್ಡದು ಕಾನೂನು ಇದೆ ಅಂತ ಅನ್ಕೊಳ್ಳಿ. ಈ ಕಾನೂನಲ್ಲಿ ಇಲ್ಲಿ ಫಂಡಮೆಂಟಲ್ ರೈಟ್ಸ್ಗೆ ಅದು ಅಪೋಸಿಟ್ ಆಗಿ ಆತರ ಬರ್ತಾ ಇದೆ, ಅದಕ್ಕೆ ತೊಂದರೆ ಆಗ್ತಾ ಇದೆ, ಅದಕ್ಕೆ ಅಪೋಸಿಟ್ ಅನ್ಸೋ ತರ ಇಲ್ಲಿಂದ ಇಲ್ಲಿವರೆಗೂ ಆ ಹೇಳಿಕೆ, ಆ ಕಾನೂನು ಇದೆ ಅಂತ ಹೇಳಿ ಇದು ಮಾತ್ರ ಕ್ಯಾನ್ಸಲ್ ಆಗಿ ಇದು ಇರ್ತದೆ ಅಂತ ನಂಗೆ ಅರ್ಥ. ಕಾನೂನುಗಳು ಮೂಲಭೂತ ಹಕ್ಕುಗಳೊಂದಿಗೆ ಅಸಂಗತತೆಯ ಮಟ್ಟಿಗೆ, ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಅದು ಮೂಲಭೂತ ಹಕ್ಕಿಗೆ ವಿರುದ್ಧವಾಗಿತ್ತು, ಅದಕ್ಕೆ ಇದು ಕ್ಯಾನ್ಸಲ್, ಇದು ಉಳಿಕೆ ಇರುತ್ತದೆ ಅಂತ 13 ಕ್ಲಾಸ್ 1ರಲ್ಲಿ ಹೇಳಿದ್ದಾರೆ. ಇದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಹಿಂಗತೆ ಮಾಡಿದ್ರೆ ಕೋರ್ಟ್ ಈ ತರ ತೀರ್ಪು ಕೊಟ್ಟಾಗ
ಅದರದ್ದು ಏನಂತ ನ್ಯಾಯಾಂಗ ಚಟುವಟಿಕೆ, ಜುಡಿಷಿಯಲ್ ಆಕ್ಟಿವಿಸಮ್ ಅಂತೀವಿ ಅದಕ್ಕೆ. ನ್ಯಾಯಾಂಗ ವಿಮರ್ಶೆ, ವಿವೇಚನೆ ವಿಮರ್ಶೆ, ನ್ಯಾಯಾಂಗ ವ್ಯಾಖ್ಯಾನ, ಜುಡಿಷಿಯಲ್ ಇಂಟರ್ಪ್ರಿಟೇಷನ್. ಸರಿಯಾದ ಉತ್ತರ ನ್ಯಾಯಾಂಗ ವಿಮರ್ಶೆ, ಜುಡಿಷಿಯಲ್ ರಿವ್ಯೂ. ಜುಡಿಷಿಯಲ್ ರಿವ್ಯೂ ಅನ್ನೋದನ್ನ ಯಾವ ದೇಶದಿಂದ ಎರವಲು ಪಡೆದಿದ್ದೀವಿ ಸ್ನೇಹಿತರೆ? ರೈಟ್, ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆದಿದೆ? ಆ ಕ್ವಶನ್ ಕೂಡ ಕೇಳಿದ್ದಾರೆ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ವಿಧಿ 14ರಲ್ಲಿ ಡ್ಯಾಶ್ ವಿಧಿಯು ಎಲ್ಲಿ ಬರುತ್ತದೆ ಅದು ಹೊರ ಹೋಗುತ್ತದೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹ್ಯಾಸ್ ಹೆಲ್ಡ್ ದಟ್ ವೇರ್ ಆರ್ಟಿಕಲ್ ಡ್ಯಾಶ್ ಕಮ್ಸ್ ಇನ್ ಆರ್ಟಿಕಲ್ 14 ಗೋಸ್ ಔಟ್. ಇಲ್ಲಿ ಕೊಟ್ಟಿರುವಂತ ಯಾವುದೋ ಒಂದು ಆರ್ಟಿಕಲ್ ಅಲ್ಲಿ ಒಂದು ಆರ್ಟಿಕಲ್ ಎಂಟ್ರಿ ಕೊಡ್ತಂದ್ರೆ ಅದು ಆರ್ಟಿಕಲ್ 14 ಹೊರಗಡೆ ಹೋಗ್ಬಿಡ್ತದೆ ಅಂತ. ಈಗ ಯಾವುದೋ ಒಂದು ಫ್ರೆಂಡ್ ಸರ್ಕಲ್ ಇರ್ತದಲ್ಲ, ನಿಮ್ದು ಕೂಡ ಕ್ಲೋಸ್ ಫ್ರೆಂಡ್ ಇರ್ತಾರೆ, ಒಂದು 4-5 ಜನ ಕುತ್ಕೊಂಡಿರ್ತೀರಿ. ಇನ್ನೊಬ್ಬ ಹೊಸ ಫ್ರೆಂಡ್ ಯಾವನಾರ ಬಂದು ಇಲ್ಲಿ ಒಳಗಡೆ ಬಂದು ಇಲ್ಲಿ ಕುತ್ಕೊಂಡಂದ್ರೆ ಒಬ್ಬ ಫ್ರೆಂಡ್ ಎದ್ದು ಹೋಗ್ಬಿಡ್ತಾನೆ, ಅವನಿಗೆ ಆಗ್ತಿರ್ಲಿಲ್ಲ. ಮೋಸ್ಟ್ಲಿ ಅವ್ರ ಗರ್ಲ್ ಫ್ರೆಂಡ್ನ ಇಬ್ರು ಒಂದೇ ಹುಡುಗಿನ ಲವ್ ಮಾಡ್ತಾರೆ, ಏನೋ ಒಂದು ಆಗಿರ್ತದೆ ಇಂಥ ಕೇಸ್ಗಳು. ಅವ್ರು ಬಂದು ಕುಂತ್ರ ಇವರು ಎದ್ದು ಹೋಗ್ಬಿಡೋದು. ಫೈನಾನ್ಷಿಯಲ್ ಅಥವಾ ಲವ್ ಇದೇ ಮ್ಯಾಟರ್ ಆಗಿರ್ತಾವ, ಬರೀ ಜಗಳಗಳಂದ್ರೆ ಇಂಥವು ಇರ್ತಾವ. ಇದ್ರ ಬಿಟ್ಟರೆ ಈಗ ಹೊಸದಾಗಿ ಮತ್ತೆ ಪಾಲಿಟಿಕ್ಸ್ ಬಗ್ಗೆ ಬಂದಿದೆ. ಅವನು ಕಾಂಗ್ರೆಸ್, ಇವನು ಬಿಜೆಪಿ, ಅವ್ನು ಕಾಂಗ್ರೆಸ್ ಬಂದ ತಕ್ಷಣ ಬಿಜೆಪಿ. ಈ ಸ್ಟೂಡೆಂಟ್ಗಳಿಗೆ ಯಾಕೆ ಬೇಕೋ ಅರ್ಥ ಆಗ್ತಾ ಇಲ್ಲ. ಇದು ನಿಮ್ಮ ಜೀವನ, ನೀವು ನೋಡ್ಕೊಳ್ಳಿ. ಅದು ಪಾಲಿಟಿಕ್ಸ್ ನಡೀತಿರ್ತದೆ. ಈ ಥರದ್ದು ಕೂಡ ಇರ್ತಾವೆ. ಇನ್ನೂ ಬೇಕಾದ್ರೆ ಫಸ್ಟ್ ಸೆಕೆಂಡ್ ಕ್ಲಾಸ್ ಇದೆ, ಅವು ವ್ಯಾಲಿಡ್ ಅಪ್ಪ. ಅವು ಆಕ್ಚುಲಿ ಇವರು ಒಂದೇ ಹುಡುಗಿನ ಲವ್ ಮಾಡ್ತಾ ಇದ್ರೆ ಅವಾಗ ಎದ್ದು ಹೋಗ್ತಾರೆ. ಆ ಥರ ಅನ್ಕೊಳ್ಳಿ, ನೆನ್ಪಿಡೋಕ್ಕೋಸ್ಕರ ಹೇಳ್ತಾ ಇರೋದು ಇದನ್ನ. ಯಾಕಂದ್ರೆ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದರೆ ತುಂಬಾ ಜನ ತಪ್ಪು ಕೂಡ ಮಾಡ್ತಾರೆ. ಟೆಸ್ಟ್ ಸೀರೀಸ್ ಅಲ್ಲಿ ಕೊಟ್ಟಾಗ ಸಾಕಷ್ಟು ಜನ ತಪ್ಪು ಮಾಡೋದು ಈ ಕ್ವಶನ್ ಅನ್ನ. ಒಂದು ಯಾವ ಆರ್ಟಿಕಲ್ ಒಳಗಡೆ ಬಂದಾಗ 14 ಹೊರಗಡೆ ಹೋಗುತ್ತೆ, ಯಾವುದು ಅಂತ ಕೇಳ್ತಾ ಇದ್ದಾರೆ. 30, 31A, 31B, 32. ಸರಿಯಾದ ಉತ್ತರ ಆರ್ಟಿಕಲ್ 31 ಕ್ಯಾಪಿಟಲ್ ಎ. ಹಿಂಗಂದ್ರೆ ಏನು, ಎಲ್ಲ ಆರ್ಟಿಕಲ್ಗಳು ಇವು 31 ಅಂದ ತಕ್ಷಣ ಮುಗಿಸ್ಬಿಡೋದಲ್ಲ. ಎ ಬಿ ಅವೆಲ್ಲ ಬರ್ತಾವು, ಪೂರ್ತಿ ನೆನ್ಪಿಡ್ಲೇಬೇಕು ಅವನ್ನ. ಅವುಗಳನ್ನ ಕೇಳ್ತಾ ಇದ್ದಾರೆ ಇತ್ತೀಚೆಗೆ. 31 ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತದೆ, 32 ಗೊತ್ತಿರ್ತದೆ, ರೈಟ್. ಅವೆಲ್ಲ ನೀವು ಈಸಿ ಆಗಿರುವಂಥದ್ದು ಈಗ ಕೇಳೋದು ಬಿಟ್ಟಿದ್ದಾರೆ, ಅಥವಾ ಕೇಳಿದ್ರು ಎಲ್ಲರೂ ಆನ್ಸರ್ ಮಾಡ್ತಾರೆ, ಅದರಲ್ಲಿ ವಿಶೇಷತೆ ಇಲ್ಲ, ಆನ್ಸರ್ ಮಾಡಿದ್ದಾರೆ. ಈಗ ಎಲ್ಲರೂ ಬೇರೆದವ್ರು ತಪ್ಪು ಮಾಡುವಂಥ ಕ್ವಶನ್ಗಳನ್ನ ನೀವು ಸರಿ ಮಾಡಿದಾಗ ಮಾತ್ರ ನಿಮಗೆ ಜಾಬ್ ಸಿಗ್ತಾ ಹೋಗ್ತದೆ. ಇವೆಲ್ಲ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಸುಪ್ರೀಂ ಕೋರ್ಟ್ ಜಡ್ಮೆಂಟ್ಗಳು ಕೂಡ ಇದೆ. ಸಮಂಜಸತೆಯ ಪರೀಕ್ಷೆ ಕೆಳಗಿನ ಯಾವ ವಿಧಿಗಳ ಅಡಿಯಲ್ಲಿ ಬಹಳ ಮುಖ್ಯವಾದ ಪರಿಣಾಮವಾಗಿದೆ? ಟೆಸ್ಟ್ ಆಫ್ ರೀಸನಬಲ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸಿಕ್ವೆನ್ಸ್ ಅಂಡರ್ ದ ಫಾಲೋಯಿಂಗ್ ಆರ್ಟಿಕಲ್ಸ್. ರೀಸನಬಲ್ನೆಸ್ ಅಂದ್ರೆ ಏನು, ಎಷ್ಟರ ಮಟ್ಟಿಗೆ ರೀಸನಬಲ್ ಆಗಿದೆ? ಈಗ ನಿಮ್ಮ ಫ್ರೆಂಡ್ ನಿಮಗೆ ಸಡನ್ ಆಗಿ ಈಗ ನಿಮ್ಗೆ ಜಾಬ್ ಅಂತ ಅನ್ಕೊಳ್ಳಿ. ಜಾಬ್ ಬಂದ ತಕ್ಷಣ 1 ಕೋಟಿ ರೂಪಾಯಿ ದುಡ್ಡು ಕೊಡು ಅಂತಂದ್ರೆ ರೀಸನಬಲ್ ಹೌದಾ? ಅದು ಜಾಬ್ ಬಂದ ತಕ್ಷಣ ನಿಮ್ಗೆ ಎಷ್ಟು ಇರ್ತದೆ ಪೇಮೆಂಟ್? ಸ್ಟಾರ್ಟಿಂಗ್ 50,000ದಿಂದ 1 ಲಕ್ಷ ಇರ್ತದೆ. ನೀವು ಗ್ರೂಪ್ ಸಿ ಅಲ್ಲಿ ಕೆಳ ಹಂತದಲ್ಲಿ ನೀವು ಕಾನ್ಸ್ಟೇಬಲ್ ಆ ಥರ ಆದ್ರಿ ಅಂದ್ರೆ 50,000, PSI ಆದ್ರೆ 75,000, ಗ್ರೂಪ್ ಬಿ ಆದ್ರೆ 85,000, ಗ್ರೂಪ್ ಎ ಆದ್ರೆ 1 ಲಕ್ಷ ಪೇಮೆಂಟ್ ಇರ್ತದೆ. ಅಂತ ಟೈಮಲ್ಲಿ ಒಂದು 50,000 ಕೊಡಬೇಕು ಅಂದ್ರೆ ಒಂದು ಲೆವೆಲ್ಗೆ ರೀಸನಬಲ್. ಆ ಥರ ಟೆಸ್ಟ್ ಆಫ್ ರೀಸನಬಲ್ನೆಸ್ ಅನ್ನ ಯಾವ ಆರ್ಟಿಕಲ್ ಇಲ್ಲಿ ಪರಿಣಾಮ ಆಗಿದೆ, ಯಾವ ಆರ್ಟಿಕಲ್ ಅಲ್ಲಿ ರೀಸನಬಲ್ನೆಸ್ ಅನ್ನ ಟೆಸ್ಟ್ ಮಾಡ್ತಾರೆ? ಯಾವ್ದ್ರಲ್ಲಿ? ವಿಧಿ 13, 14, 15, 16. ಸರಿಯಾದ ಉತ್ತರ 14, ರೈಟ್. ಇಕ್ವಾಲಿಟಿಯಲ್ಲಿ ಅಂದ್ರೆ ನಾವು ಈಕ್ವಲ್ ಅಂತ ಹೇಳ್ತೀವಿ ಎಲ್ಲರಿಗೂ, ನಿಜವಾಗ್ಲೂ ಈಕ್ವಾಲಿಟಿ ಇದೆಯಾ? ಇಲ್ಲ. ಕೆಲವೊಬ್ಬರಿಗೆ ಅನಾದಿ ಕಾಲದಿಂದ ಹಿಂದುಳಿದಿದಾರಲ್ಲ, ಅವ್ರನ್ನ ಮೇಲೆತ್ತಗೋಸ್ಕರ ಒಂದಿಷ್ಟು ರೆಸ್ಟ್ರಿಕ್ಷನ್ಗಳನ್ನ, ಕೆಲವೊಂದು ರೀಸನಬಲ್ ಇದನ್ನ ಕೊಟ್ಟಿದ್ದಾರೆ ಅವ್ರಿಗೆ. ಓಕೆ, ಇಂಥವೆಲ್ಲ ನಿಮ್ಗಿದ್ರೆ ನೀವು ಈಕ್ವಲ್ ಅಂತ, ನೀವು ಬೇರೆ ಫೆಸಿಲಿಟಿ ಕೊಟ್ಟರು ನಿಮ್ಮನ್ನ ಟ್ರೀಟ್ ಮಾಡ್ತೀವಿ ಅಂತ. ರೈಟ್, ಈಕ್ವಾಲಿಟಿಯಲ್ಲಿ ಬರ್ತದೆ. ಇವೆಲ್ಲ 15ನೇ ಕ್ಲಾಸ್ ಅಂತೂ ನಿಮ್ಗೆಲ್ಲ 6 ಕ್ಲಾಸ್ಗಳು ಬರ್ತಾವೆ. 16ರಲ್ಲಿ ಕೂಡ 6 ಕ್ಲಾಸ್ ಬರ್ತಾವೆ. ಇವೆಲ್ಲವೂ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ ಪ್ರತಿಯೊಂದು. ಮತ್ತೆ ಇದರಲ್ಲಿ 4A, 4B ಅವೆಲ್ಲ ಇರ್ತಾವೆ. ಪ್ರತಿಯೊಂದು ಕ್ಲಾಸ್ ವೈಸ್ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಏನ್ ಭಾಳ ಇರಲ್ಲ ಅವು. ಎಲ್ಲಾ ಸಂವಿಧಾನದ ಆರ್ಟಿಕಲ್ ಕ್ಲಾಸ್ಗಳು ಬೇಕಾಗಿಲ್ಲ ನಮ್ಗೆ. ಇಂಪಾರ್ಟೆಂಟ್ ಇರುವಂತದ್ದು ಬೇಕೇ ಬೇಕು. 15, 16 ಪಕ್ಕಾ ಕೇಳ್ತಾರೆ. ಅದನ್ನ ಇದರಲ್ಲಿ ಇವನ್ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ಕೂಡ ಅದು ತುಂಬಾ ಇಂಪಾರ್ಟೆಂಟ್ ಇರ್ತದೆ. ನಾ ಎಲ್ಲ ಹೇಳಿದ್ದೀನಿ, ಅದು ನೋಡ್ಬೋದು ನೀವು ಬ್ಯಾಕ್ವರ್ಡ್ ಕ್ಲಾಸ್ಗಳನ್ನು. ಓಕೆ, ಸೊ ಚೆನ್ನಾಗಿ ಈ ಥರ ಆನ್ಸರ್ ಮಾಡ್ತಾ ಹೋಗಿ ಸ್ನೇಹಿತರೆ. ಯಾರು ಬೇರೆ ತಪ್ಪುಗಳನ್ನು, ಬೇರೆ ಸ್ಟೂಡೆಂಟ್ಗಳು ತಪ್ಪು ಮಾಡೋದು ನೀವು ಆನ್ಸರ್ ಮಾಡಿದಾಗ ಮಾತ್ರ ನಿಮ್ಗೆ ಜಾಬ್ ಬರ್ತದೆ. ಎಲ್ಲ ಈಗ ರೈಟ್ ಟು ಅದು ಯಾವುದದು ಅನ್ಟಚಬಿಲಿಟಿ ಸಂಬಂಧಪಟ್ಟಂಗೆ ನಿಮಗೆ ಆರ್ಟಿಕಲ್ ಯಾವುದು ಅಂದ ತಕ್ಷಣ 17 ಹೇಳ್ಬಿಟ್ಟೆ ನಾನು ಖತರ್ನಾಕ್ ಓದ್ಬಿಟ್ಟಿದ್ದೀನಿ, ಭಾಳ ಶಾನೆ ಇದ್ದಂಗೆ ಅದನ್ನ ಅಂತೇಳಿ ಮತ್ತೆ 2 ಗಂಟೆ ಟೀ ಕುಡಿಯೋಕೆ ಹೋಗೋದು, ಯಾರ್ದಾರು ಫೋನ್ ಬಂತ 3 ಗಂಟೆ ಮಾತಾಡೋದು, ಆ ಥರ ಮಾಡಿಬಿಟ್ಟು ಮನೆಯಲ್ಲಿ ಕೇಳಿದಾಗ ಏನು ಮಾಡ್ತಾ ಇದೆಯಪ್ಪ ಅಂದ್ರೆ ಓದ್ತಾ ಇದ್ದೀನಿ, ಆ ಥರ ಇದ್ದರೆ ನಡೆಯಲ್ಲ ಸ್ನೇಹಿತರೆ. ಇವೆಲ್ಲ ಇನ್ ಡೆಪ್ತ್ ಆಗಿ ಕೇಳ್ತಾ ಇದ್ದಾರೆ, ನೀಟಾಗಿ ಓದ್ತಾ ಹೋಗಿ, ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂತ ಹೋದ್ರೆ ಆಗುತ್ತೆ. ಈ ಗ್ರೂಪ್ ಬಿ ಪೋಸ್ಟ್ ಕೂಡ ನೋಡ್ತಾ ಹೋಗಿ, ಸಂಕಟಿ ಸರ್ ಅಕಾಡೆಮಿಲಿ ಸಿಗ್ತಾರೆ. ಓಕೆ, ಥ್ಯಾಂಕ್ ಯು, ಮತ್ತೆ ಭೇಟಿಯಾಗ.